ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ಉಗ್ರವಾಗಿರುವಂಥ ತಪಸ್ಸನ್ನು ಮಾಡಬೇಕಾದ್ರೆ ಮೇನಕೆ ಬರ್ತಾಳೆ. ಮೇನಕೆ ಹತ್ರ ರಮಿಸ್ತಾ 10 ವರ್ಷಗಳ ಕಾಲಹರಣ ಆಗಿರುವಂಥದ್ದು. ನಂತರ ದುಷ್ಯಂತ ಶಕುಂತಲೆ ಕತೆ ಇವನ್ನೆಲ್ಲ ಕಳೆದ ಒಂದು ಸಂಚಿಕೆಯಲ್ಲಿ ಮನವಿ ಮಾಡಿದ್ದೆ. ಈಗ ಏನಾಯಿತು, 10 ವರ್ಷಗಳು ನಾನು ಯಾಕೆ ರಾಜ್ಯವನ್ನು ಬಿಟ್ಟು ಬಂದ್ಬಿಟ್ಟೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಈ ಕಡೆ ದಿಕ್ಕು ಸರಿಯಾಗಿಲ್ಲ, ಇವಾಗ ಮತ್ತೆ ಬದಲಾಯಿಸಬೇಕು ಅಂತಂತ ಇನ್ನೂ ಜಾಗ್ರತೆಯಿಂದ ತಪಸ್ಸನ್ನು ಮಾಡಬೇಕು ಅಂತ ಉತ್ತರ ದಿಕ್ಕಿಗೆ ಹೋಗ್ತಾರಂತೆ. ಉತ್ತರ ದಿಕ್ಕಿಗೆ ಹೋಗಿ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಉತ್ತರ ದಿಕ್ಕಿನಲ್ಲಿ ಕೌಶಿಕಾ ನದಿ ಪಕ್ಕದಲ್ಲಿ ಕೂತ್ಕೊಂಡು ಅತಿ ಘೋರವಾಗಿರುವಂತಹ ತಪಸ್ಸನ್ನು 1000 ವರ್ಷಗಳು ಮಾಡ್ತಾರೆ. 1000 ವರ್ಷಗಳು ತಪಸ್ಸನ್ನು ಮಾಡಿದ ನಂತರ ದೇವತೆಗಳೊಂದಿಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿಬಿಟ್ಟು, ನಾನು ನಿನ್ನ ತಪಸ್ಸಿಗೆ ಬಹಳ ಆನಂದ ಪಟ್ಟಿದ್ದೀನಿ, ಇನ್ಮೇಲಿಂದ ಎಲ್ಲರೂ ನಿನ್ನನ್ನು ಮಹರ್ಷಿ ಅಂತ ಕರೀತಾರೆ ಅಂತ ಅಂತಾರಂತೆ. ಈ ಮಾತನ್ನು ಕೇಳಿರುವಂಥ ವಿಶ್ವಾಮಿತ್ರರಿಗೆ ಸಂತೋಷನೂ ಆಗಲಿಲ್ವಂತೆ, ದುಃಖನೂ ಆಗಲಿಲ್ವಂತೆ. ಇಷ್ಟು 1000 ವರ್ಷಗಳನ್ನು ತಪಸ್ಸು ಮಾಡಿದ್ರೆ ಈಗ ನಾನು ಮಹರ್ಷಿ ಅಂತ ಕರೆಸ್ಕೊಂಡ್ರೆ ಇನ್ಯಾವಾಗಪ್ಪ ಬ್ರಹ್ಮರ್ಷಿ ಆಗೋದು ಅಂತ ಅನ್ಕೊಂತಾರಂದ್ರೆ, ಅಂದರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಂತ ಒಂದು ಇದಿರುತ್ತೆ. ನಮ್ಮ ಸ್ಕೂಲಿನ ದಿನಗಳು ನೆನಪು ಬರುತ್ತೆ. ಏನು ಎಕ್ಸಾಮ್ ಆ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಇದೆ ಅಂತಂದರೆ ರಾತ್ರಿಯಾಗಲಿ ಓದ್ಬಿಟ್ಟು ನಾನು ಡಿಸ್ಟಿಂಕ್ಷನ್ ಬರಬೇಕು ಅಂತಂತಂದರೆ, ಇಲ್ಲಿ ವಿಶ್ವಾಮಿತ್ರರು 1000 ವರ್ಷಗಳು ತಪಸ್ಸನ್ನು ಮಾಡಿದ್ದಾರೆ. ನಾನು ಈಗಿನ ಕಾಲದ ಒಂದು ಉದಾಹರಣೆ ಹೇಳ್ತಾ ಇರುವಂಥದ್ದು. ಏನು ಭಾಳ ಓದ್ಬಿಟ್ಟಿದ್ದೀನಿ, ನಾನು ಡಿಸ್ಟಿಂಕ್ಷನ್ನಲ್ಲಿ ಬರ್ತೀನಿ ಅಂತ ಅಂದವ್ರಿಗೆ ಜಸ್ಟ್ ಪಾಸ್ ಆದರೆ ಯಾವ ಥರ ಫೀಲಿಂಗ್ ಇರುತ್ತೋ, ಅಂದರೆ ಫೇಲ್ ಆದರೆ ದುಃಖ ಆದರೂ ಪಡ್ಬೋದಾಗಿತ್ತು, ಆದರೆ ಫೇಲು ಆಗಿಲ್ಲ, ಫಸ್ಟ್ ಕ್ಲಾಸು ಬರಲಿಲ್ಲ, ಜಸ್ಟ್ ಪಾಸ್ ಆದಂಥವ್ರಿಗೆ ಯಾವ ಥರ ಅಳುನೂ ಬರೋದಿಲ್ಲ, ನಗೋದಕ್ಕೂ ಆಗೋದಿಲ್ವಲ್ಲ, ಆ ಥರ ಆಗ್ಬಿಟ್ಟಿದೆ ವಿಶ್ವಾಮಿತ್ರರ ಒಂದು ಕತೆ. ಆಗ ನಾನು ಯಾವಾಗ ಬ್ರಹ್ಮರ್ಷಿ ಆಗೋದು ಅಂತಂತಂದು ಈಗ ತಪಸ್ಸನ್ನು ಮಾಡ್ತಾ ಮನಸ್ಸು ಒಂದು ದಾರಿ ಬರೋದಕ್ಕೆ ಮೊದಲಾಯಿತು. ಅಂತಂದರೆ ಮನಸ್ಸು ಅನ್ನುವಂಥದ್ದು, ನಮ್ಮಲ್ಲಿರುವಂಥ ಇಂದ್ರಿಯಗಳು ಎಷ್ಟು ಗಟ್ಟಿಯಾಗಿರುತ್ತೆ, ಅದರ ಒಂದು ಬಲ ಎಷ್ಟಿರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ನಾನು ಕೋಪವನ್ನು ಜಯಿಸ್ಬಿಟ್ಟಿದ್ದೀನಿ, ನಾನು ಕಾಮವನ್ನು ಜಯಿಸ್ಬಿಟ್ಟಿದ್ದೀನಿ, ನಾನು ಆಸೆಯನ್ನು ಜಯಿಸ್ಬಿಟ್ಟಿದ್ದೀನಿ ಅಂತ ನಮಗೆ ನಾವು ಅಂದ್ಕೊಳೋದಲ್ಲ. ಅವು ಯಾವಾಗ ನಮ್ಮನ್ನ ಕಾಲಿನ ಕೆಳಗಿರುವಂಥ ಸರ್ಪದಂತೆ, ನಾವು ಒಂದು ಸರ್ಪದ ಹೆಣೆಯನ್ನು ಕಾಲು ಕೆಳಗೆ ಹಾಕಿ ತೊಳೆದಿಟ್ರೆ ಆ ಕಾಲು ತೆಗಿತದಂಗೆ ಅದೇನು ಮಾಡುತ್ತೆ, ಕಚ್ಚುತ್ತಲ್ಲೋ, ಆ ಥರ ನಮ್ಮಲ್ಲಿರುವಂಥ ಇಂದ್ರಿಯಗಳು ಏನಂತ ಅನ್ಕೊಂತಾರಂತೆ, ಅವಾಗ ಕೇಳ್ತಾರಂತೆ ಒಂದು ನಿಜವಾಗಿರುವಂಥ ಮಾತು, ಅರ್ಥಗರ್ಭಿತವಾಗಿರುವಂಥ ಮಾತು. ವಿಶ್ವಾಮಿತ್ರರು ಬ್ರಹ್ಮದೇವರನ್ನು ಕೇಳ್ತಾರಂತೆ, ನನ್ನ ಇಂದ್ರಿಯಗಳನ್ನು ನಾನು ಗೆದ್ದಿದ್ದೀನ ಅಂತ ಕೇಳ್ತಾರಂತೆ. ಆಗ ಬ್ರಹ್ಮದೇವರು, ಈಗಿನ ತನಕ ನಿನ್ನ ಇಂದ್ರಿಯಗಳನ್ನು ನೀನು ಗೆದ್ದಿಲ್ಲ, ಇಂದ್ರಿಯಗಳನ್ನು ಗೆಲ್ಲುವಂಥದ್ದು ಅಷ್ಟು ಸುಲಭವಾಗಿರುವಂಥ ವಿಷಯ ಅಲ್ಲ ಅಂತಂತಾರಂತೆ. ಆಗ ಮೆಲ್ಲಿಗೆ ವಿಶ್ವಾಮಿತ್ರರ ದ್ವೇಷ ಯಾರ ಮೇಲಿತ್ತು, ಅಗಸ್ತ್ಯ ಮಹರ್ಷಿಗಳ ಮೇಲಿಂದ ತನ್ನ ಇಂದ್ರಿಯಗಳ ಮೇಲೆ ಬಂತು. ತಾನು ಅನವಸರವಾಗಿ ಅವಸರ ಇಲ್ಲದೇ ವಸಿಷ್ಠರ ಮೇಲೆ ಕೋಪವನ್ನು ಬೆಳೆಸ್ಕೊಂಡೆ. ಮೇನಕೆಯೊಂದಿಗೆ ಕಾಮಕ್ಕೆ ಒಳಗಾಗದೆ ಒಳಗಾಗೋದಕ್ಕೆ ಕಾರಣ ತನ್ನ ಇಂದ್ರಿಯಗಳೇ ಅಂತ ಗ್ರಹಿಸ್ತಾರಂತೆ. ಶತ್ರುಗಳು ಎಲ್ಲೂ ಇಲ್ಲ, ನಮ್ಮಲ್ಲೇ ಇರ್ತಾರೆ ಅಂತಂತ ನಮ್ಮ ಶಾಸ್ತ್ರಗಳು ಹೇಳ್ತಾರಲ್ಲ, ಇದೇ ಉದಾಹರಣೆ ನೋಡ್ರಿ. ನಾವು ಕೂಡ ತಿಳ್ಕೊಬೇಕು, ಶತ್ರುಗಳು ಎಲ್ಲೂ ಇಲ್ಲ ಅಂತಂತಂದು. ಮತ್ತೆ ಘೋರವಾಗಿರುವಂಥ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಈ ಬಾರಿ ಏನು ಬಿಸಿಲು ಕಾಲದಲ್ಲಿ ತನ್ನ ಸುತ್ತೂರ 4 ಕಡೆ ಬೆಂಕಿಯನ್ನು ಇಟ್ಕೊಂಡು ತಲೆಯನ್ನು ಮೇಲೆ ಕೆತ್ತಿ ಸೂರ್ಯನ ಕಡೆ ನೋಡ್ತಾ ತಲೆ ಎತ್ತಿ ತಪಸ್ಸನ್ನು ಮಾಡ್ತಾರೆ. ಈಗಿನ ಕಾಲದಲ್ಲೂ ಇದರಲ್ಲಿ ಒಬ್ಬರು ಸೂರ್ಯ ಬಾಬಾ ಅನ್ನುವಂಥವ್ರು ಮಠ ಮಧ್ಯಾಹ್ನ ಸೂರ್ಯನನ್ನು ಕೆಲವು ಗಂಟೆಗಳ ಕಾಲ ಈ ಥರನೂ ನೋಡ್ತಾರೆ. ನೀವು ಹೇಗೆ ಅಂತಂತಂದರೆ, ನಾನು ಸೂರ್ಯ ಮಂತ್ರೋಪಾಸನೆ ಮಾಡಿದ್ದೀನಿ ಅಂತ ಇದು ಮಾಡ್ತಾರೆ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಆಯಿತಾ. ಅವರು ಉತ್ತರ ಭಾರತದವರು, ಆ ಬಾಬಾಜಿಯವರು. ಹೀಗೆ ಸೂರ್ಯನನ್ನು ಡೈರೆಕ್ಟಾಗಿ ನೋಡಿ ತಪಸ್ಸನ್ನು ಮಾಡ್ತಾರಂತೆ. ಮಳೆಗಾಲ ಆ ನಡುವಿನ ತನಕ ನೀರಲ್ಲಿ ಇದ್ದು ಸೊಂಟದ ತನಕ ನೀರಿನಲ್ಲಿ ಮುಳುಗಿಸ್ಕೊಂಡು, ಚಳಿಗಾಲ ನೀರನ್ನು ಮುಟ್ಕೊಂಡ್ರೆ ಚಳಿ ಅನಿಸುತ್ತೆ. ಈಗಿನ ಚಳಿಗೂ ಆಗಿನ ಚಳಿಗೂ ಭಾಳನೇ ವ್ಯತ್ಯಾಸ ಇರುತ್ತೆ.
ಅಂತಂದ್ರೆ ಆಗ ಪ್ರಕೃತಿ ಬಹಳ ಸ್ವಚ್ಛವಾಗಿತ್ತಲ್ಲ, ಆ ಚಳಿಯನ್ನು ತಡ್ಕೊಳೋದಕ್ಕಾಗ್ದಲೆ ಏನು ಆ ನೀರಿನಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಈ ವಿಶ್ವಾಮಿತ್ರರ ತಪಸ್ಸನ್ನು ನೋಡ್ಬಿಟ್ಟು ದೇವೇಂದ್ರ ಆತನನ್ನು ಪರೀಕ್ಷೆ ಮಾಡೋದಕ್ಕೆ ರಂಭರನ್ನು ಕಳಿಸ್ತಾರೆ. ಏನಪ್ಪಾ ಇದು, ಇಂದ್ರ ಯಾಗ ಮಾಡ್ತಾ ಇದ್ರೆ ಕುದುರೆ ನಿಂತ್ಕೊಂಡು ಹೋಗ್ತಾರೆ, ಯಾರಾದ್ರೂ ತಪಸ್ ಮಾಡ್ತಾ ಇದ್ರೆ ತನ್ನಲ್ಲಿರುವಂತ ಅಪ್ಸರಸನ್ನು ಕಳಿಸ್ತಾರೆ ಅಂತಂದ್ರೆ ನಾವು ಪ್ರಮೋಟ್ ಆಗ್ಬೇಕು ಅಂತಂದ್ರೆ 10th ಇಂದ ಫಸ್ಟ್ PUC ಸೆಕೆಂಡ್ PUC ಇಂದ ಇಂಜಿನಿಯರಿಂಗು, ಇಲ್ಲ ಅಂತಂದ್ರೆ ಮೆಡಿಕಲ್ ಸೀಟ್ಗೋ ಮತ್ತೊಂದು ಸೀಟ್ಗೆ ಹೋಗ್ಬೇಕು ಅಂದ್ರೆ ನಾವು ಪರೀಕ್ಷೆ ಎದುರಿಸ್ಕೋಬೇಕಾಗುತ್ತಲ್ವಾ. ಇದನ್ನು ಕೂಡ ಆಧ್ಯಾತ್ಮ ರಂಗದಲ್ಲಿ ಜೀವನದಲ್ಲಿ ಕೆಲವಷ್ಟು ಸನ್ನಿವೇಶಗಳನ್ನು ಏನು ಪರೀಕ್ಷೆಗೆ ಹೊಡ್ತಾರೆ. ಈ ಪರೀಕ್ಷೆಯಲ್ಲಿ ಗೆದ್ರೇನೆ ಭಗವಂತ ಫಲಿತ ಕೊಡ್ತಾನೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಂದ್ರನನ್ನು ನಿಲ್ಸೋದಲ್ಲ, ಇಲ್ಲಿ ಪರೀಕ್ಷೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ರಂಭೆಯನ್ನು ಕಳಿಸ್ತಾನಂತೆ. ರಂಭ ಏನು ಹೋಗೋದಕ್ಕೆ ಭಯ ಪಡ್ತಾರಂತೆ. ಆಗ ರಂಭೆಯನ್ನು ನಾನಾ ರೀತಿಯಲ್ಲೂ ಇಲ್ಲಮ್ಮ ನೀನು ಹೋಗು, ನಾನು ಇರ್ತೀನಲ್ಲ ನಿನ್ನ ಹಿಂದೆ, ನೀನು ಹೋಗು ಅಂತ ಒಪ್ಪಿಸಿ ಕಳಿಸ್ತಾರಂತೆ. ಮಾರನೇ ದಿನ ವಿಶ್ವಾಮಿತ್ರರು ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ರೆ ಆತನಿಗೆ ಸ್ನಾನ ಮಾಡಿ ಹೊರಗಡೆ ಬಂದಿರುವಂತ ರಂಭೆ ಕಾಣಿಸ್ತಾರಂತೆ. ಆಗ ಗಿಡಗಳೆಲ್ಲವೂ ವಸಂತ ಋತುವಿನಲ್ಲಿ ಹೇಗೆ ಹೂ ಬಿಡ್ತಾ ಇದ್ವು ಹಾಗೆ ಕಳಕಳೆಯಿಂದ ಇದೆಯಂತೆ, ಕೋಗಿಲೆ ಹಾಡ್ತಾ ಇದೆಯಂತೆ. ವಿಶ್ವಾಮಿತ್ರರಿಗೆ ಅನುಮಾನ ಬಂತಂತೆ, ಇದು ವಸಂತ ಋತು ಅಲ್ಲದೆ ಇದ್ರು ಗಿಡಗಳೆಲ್ಲ ತುಂಬಾ ಹೂಗಳಿದಾವೆ, ಕೋಗಿಲ ಹಾಡು ಕೇಳಿಸ್ತಾ ಇದೆ, ಇದೆಲ್ಲವೂ ದೇವೇಂದ್ರ ನನ್ನ ತಪಸ್ಸನ್ನು ಭಂಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಆಗ್ರಹಿಸಿ ಕೋಪದಿಂದ ಹೀಗಂತಾರಂತೆ. ಅಂದ್ರೆ ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ನಮ್ಮ ಪೂರ್ವಿಕರ ಒಂದು ಸೊತ್ತಾಗಿತ್ತು ಅಂತಂದು ನಾವು ರಾಮಾಯಣದಲ್ಲಿ ಬಹಳ ಕಡೆ ತಿಳ್ಕೊಬೇಕಾಗುತ್ತೆ. ಅವರು ಸುತ್ತೂ ಇರುವಂತ ಪ್ರಕೃತಿಯನ್ನು ನೋಡ್ಬಿಟ್ರೆ ಇದು ಯಾವ ಋತು ಅಂತ ಕೂಡ ಹೇಳ್ತಾ ಇದ್ರಂತೆ. ನಮ್ಮ ಅಜ್ಜಿಯರು ಮುತ್ತಜ್ಜಿಯವರು ಕೂಡ ಅವ್ರಿಗೆ ಟೈಮ್ ಅನ್ನುವಂಥದ್ದು, ವಾಚ್ ಅನ್ನುವಂಥದ್ದು ಇರ್ಲಿಲ್ಲ ಅಂತೆ. ಆದ್ರೆ ಸೂರ್ಯ ನೋಡ್ಬಿಟ್ರೆ ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ ಆಗಿ 10 ನಿಮಿಷ ಆ ಕಡೆ ಈ ಕಡೆ ಕರೆಕ್ಟಾಗಿ ಟೈಮ್ ಹೇಳ್ತಾ ಇದ್ರಂತೆ. ಆ ಥರ ಪ್ರಕೃತಿಯೊಂದಿಗೆ ಒಂದು ಕನೆಕ್ಷನ್ ಇತ್ತು ನಮ್ಮ ಭಾರತೀಯರಿಗೆ. ನನ್ನನ್ನು ಪ್ರಲೋಭ ಹಿಡೋದಕ್ಕೆ ಈಗ ರಂಭೆಯನ್ನು ಯಾವ ಥರ ಶಾಪ ಕೊಡ್ತಾರೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನನ್ನನ್ನು ಪ್ರಲೋಭ ಹಿಡೋದಕ್ಕೆ ಬಂದಿರುವಂಥ ಓ ರಂಭೆ, ನೀನು 10,000 ವರ್ಷಗಳು ಕಲ್ಲಾಗಿ ಬಿಡು ಅಂತ ಶಾಪಿಸ್ತಾರೆ. ನಂತರ ಸ್ವಲ್ಪ ಕಾಲದ ನಂತರ ಶಾಂತಿಸಿ ಅಸಲು ರಂಭ ಮಾಡಿರುವಂಥ ತಪ್ಪೇನು, ನಾನೇ ಮತ್ತೆ ಕೋಪಕ್ಕೆ ವಶ ಆಗ್ಬಿಟ್ಟಿದೆ ಅಂತಂದ್ರೆ ರಂಭ ಬರ್ತಾ ಇದ್ಲು, ಅವ್ರು ಕಳ್ಸಿರ್ತಾರೆ, ನಾನು ಯಾಕಪ್ಪ, ನಾನು 1 ನಿಮಿಷ ಕೋಪವನ್ನು ತಟ್ಕೊಂಡ್ಬಿಟ್ಟು ಏನು ಮುಂದಕ್ಕೆ ಹೋಗಿದ್ದಿದ್ರೆ ಈ ಶಾಪ ಕೊಡ್ತಾ ಇದ್ರಲ್ಲ, ಶಾಪ ಕೊಟ್ಟಿರೋದ್ರಿಂದ ಏನು 1000 ವರ್ಷಗಳು ಏನಾಯ್ತು, ತಪಸ್ಸು ಮಾಡಿರುವಂಥದ್ದು ಆ ತಪಸ್ಸು ಫಲಿತ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗುವಂಥದ್ದು. ಅಂದ್ರೆ ಅನವಸರವಾಗಿ ಯಾವ್ದಾದಕ್ಕೂ ನಾವು ಕೋಪ ಪಟ್ಟು ದುಡ್ಡು ಖರ್ಚು ಮಾಡ್ತೀವಲ್ಲ, ಆ ಥರನೇ ತಪಸ್ಸು ಅನ್ನುವಂಥದ್ದು ಯಾರನ್ನಾದ್ರೂ ಯಾರಿಗಾದ್ರೂ ಶಾಪ ಕೊಟ್ರೆ ಆ ತಪಸ್ಸು ಅನ್ನುವಂಥದ್ದು ಕಳ್ಕೊಂಡು ಹೋಗ್ತಾರೆ. ಈಗ ನೋಡ್ರಿ, ನಾವೊಂದನ್ನು ತಿಳ್ಕೊಬೇಕಾಗುತ್ತೆ. ವಿಶ್ವಾಮಿತ್ರರು ಎಷ್ಟು ಸಾವಿರ ವರ್ಷಗಳು, ಹೀಗೆ ಲಾಸ್ಟ್ ಬಂದಿರುವಂತ ಉತ್ತರ ದಿಕ್ಕು ಪೂರ್ವ ದಿಕ್ಕು ಹೋಗ್ತಾರೆ, ಅಲ್ಲಿ 1000 ವರ್ಷಗಳು, ಪಶ್ಚಿಮ ದಿಕ್ಕು ಹೋಗ್ತಾರೆ, ಅಲ್ಲಿ 1000 ವರ್ಷಗಳು, ದಕ್ಷಿಣ ದಿಕ್ಕು ಹೋಗ್ತಾರೆ, ಅಲ್ಲಿ 1000 ವರ್ಷಗಳು. ಆ 1000 ವರ್ಷಗಳ ತಪಸ್ಸೆಲ್ಲ ಏನಕ್ಕೆ ಖರ್ಚಿಟ್ಟಿದ್ದಾರೆ ಅಂತಂದ್ರೆ ಯಾರೋ ಒಬ್ಬನ ಶಾಪ ಕೊಡೋದಕ್ಕೆ, ತನ್ನ ಮಕ್ಕಳನ್ನು ತಾನೇ ಶಾಪ ಕೊಟ್ಕೊಳೋದಕ್ಕೆ ವಸಿಷ್ಠ ಮಹರ್ಷಿಗಳ ಮಕ್ಕಳಿಗೆ ಶಾಪ ಕೊಟ್ರು. ನಂತರ ತ್ರಿಶಂಕುವನ್ನು ಅಹಂಕಾರದಿಂದ ನಾನೇ ಇದು ಮಾಡ್ಬೇಕು ಅಂತ ಅಲ್ಲೊಂದು ಸ್ವಲ್ಪ ತಪಸ್ಸನ್ನು ವೇಸ್ಟ್ ಮಾಡ್ಕೊಂಡ್ರು, ಖರ್ಚು ಮಾಡಿಬಿಟ್ರು. ಈ ತನ್ನಲ್ಲಿರುವಂತ ಕಾಮ ಕ್ರೋಧಗಳಿಗೆ ಒಳಗಾಗ್ಬಿಟ್ಟೆ ಇಷ್ಟು ವರ್ಷಗಳು ತಪಸ್ಸನ್ನು ವ್ಯರ್ಥ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾನೇ ಏನು ಇದಕ್ಕೆ ಕೋಪಕ್ಕೆ ಒಳಗಾಗಿದ್ದೀನಿ, ಇಂದ್ರ ಕಳಿಸಿದ್ರೆ ಆಕೆ ಬಂದಿದ್ದಾಳೆ ಅಂತ ಅನ್ಕೊಂಡು ರಂಭೆ ಕೇಳ್ದಲೇ ಇದ್ರು ಒಂದು ದಿನ ಒಬ್ಬ ಬ್ರಾಹ್ಮಣ ಬಂದು ನಿನಗೆ ಶಾಪ ವಿಮೋಚನೆ ಆಗುತ್ತೆ, ಬ್ರಾಹ್ಮಣ ಬರೋದ್ರಿಂದ ಶಾಪ ವಿಮೋಚನೆ ಆಗುತ್ತೆ ಅಂತ ಅಂತಾರಂತೆ. ಆಗ ವಿಶ್ವಾಮಿತ್ರರು ತನ್ನ ಆಶ್ರಮದ ಒಳಗೆ ಹೋಗಿ ಆಲೋಚನೆ ಮಾಡ್ತಾರಂತೆ, ನನ್ನ ಶತ್ರುಗಳು ಎಲ್ಲೂ ಇಲ್ಲ, ಇದು ನಾವು ಕೆಂಪು ಸೀರಾ ಅಕ್ಷರದಿಂದ ನಮ್ಮ ಜೀವನದಲ್ಲಿ ನಾವು ಬರ್ಕೊಂಡಿಟ್ಕೊಂಡಿರ್ಬೇಕು. ರಾಮಾಯಣ ಅಂತಂದ್ರೆ ಬರೀ ಕತೆ ಕೇಳೋದಕ್ಕಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳೋದಕ್ಕೆ. ಇಲ್ಲಿ ನಾವು
ಸಾಮಾಜಿಕವಾಗಿ ಹೇಗಿರಬೇಕು, ಕೌಟುಂಬಿಕವಾಗಿರಬೇಕು, ನಮ್ಮ ಅಂತರ್ಮುಖವಾಗಿ ಹೇಗೆ ಪ್ರಯಾಣ ಮಾಡಬೇಕು ಅನ್ನುವಂಥ ಒಂದು ದಾರಿಯನ್ನು ಕೂಡ ರಾಮಾಯಣ ತೋರಿಸ್ಕೊಡುತ್ತೆ. ಶತ್ರುಗಳು ಎಲ್ಲೂ ಇಲ್ಲ, ನನ್ನಲ್ಲೇ ಇದೆ ಅಂತಂದರೆ ಭಗವದ್ಗೀತೆಯಲ್ಲಿ ಆತ್ಮಾನಾತ್ಮನೇನ ಉದ್ಧಾರಾಣ ಅಂತ ಹೇಳ್ತಾರೆ. ಅಪ್ಪ ತಂದೆ, ನಿನ್ನನ್ನು ಉದ್ಧಾರ ಮಾಡುವಂಥವ್ರು ಯಾರು ಇಲ್ಲ, ನಾಶ ಮಾಡುವಂಥವ್ರು ಯಾರು ಇಲ್ಲ ಕಣೋ. ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು, ನಿನ್ನ ನಾಶ ನೀನೇ ಮಾಡ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನನಗೆ ಈ ಕೋಪ, ಈ ಕಾಮ ಕಲ್ಗೋದಕ್ಕೆ ನನ್ನ ಮನಸ್ಸೇ ಕಾರಣ. ಈ ಮನಸ್ಸು ನನ್ನ ಉಸಿರಿನ ಮೇಲೆ ಆಧಾರ ಪಟ್ಟಿರುತ್ತೆ. ಅದಕ್ಕೋಸ್ಕರ ಕೋಪ ಹೆಚ್ಚು ಮಾಡ್ಕೋಬಿಡ್ರಿ, BP ಹೆಚ್ಚು ಬರುತ್ತೆ, ನಿಮ್ಗೆ ಇಲ್ಲದೆ ಸಲ್ಲದೆ ಇರೋಂಥ ರೋಗಗಳು ಬರ್ತವೆ ಅಂತಂತಂದ್ರೆ ನಮ್ಮ ಉಸಿರಿನ ಮೇಲೆ ನಮ್ಮ ಆಯುಷ್ಯ, ನಮ್ಮ ಮನಸ್ಸು ಇದಿರುತ್ತೆ. ಕೋಪ ಬಂದಾಗ ನಾವು ಎಷ್ಟು ಜೋರಾಗಿ ಉಸಿರಾಡ್ತಾ ಇರ್ತೀವಿ ಅಂತ ನಾವು ಗಮನ ಕೊಡಬೇಕು. ನಮ್ಮ ದೇಹದ ಮೇಲೆ ನಾವು ಗಮನ ಕೊಡೋದಿಲ್ಲ. ಯಾವತ್ತಿಗೂ ಮನುಷ್ಯ ಮಾಡುವಂಥದ್ದೇನು ಅಂದ್ರೆ ತನ್ನ ಬಗ್ಗೆ ತಾನು ಆಲೋಚನೆ ಮಾಡಿದ್ರೆ ಸುತ್ತೂರ ಇರುವಂಥವ್ರನ್ನ ಉದ್ಧಾರ ಮಾಡೋದಕ್ಕೆ ಹೋಗ್ತಾರೆ. ಯಾರನ್ಯಾರು ಉದ್ಧಾರ ಮಾಡೋದಕ್ಕಾಗೋದಿಲ್ಲ, ಯಾರನ್ಯಾರು ಹಾಳು ಮಾಡೋದಕ್ಕಾಗಕ್ಕೂ ಆಗೋದಿಲ್ಲ. ಫಸ್ಟ್ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಂಡ್ರೆ ನಮ್ಮನ್ನು ನೋಡಿ ಬಹಳಷ್ಟು ಜನ ಕಲ್ತ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಯಾರೊಂದಿಗೂ ಬರೋದಿಲ್ಲ ಅಂತಂತಂದು ಕಡೆಯಲ್ಲಿ ಬರೋದಿಲ್ಲ ಅಂತಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಉಸಿರನ್ನು ಹೊರಗಡೆ ತೆಗೆಯೋದಿಲ್ಲ, ಒಳಗಡೆ ಬಿಡೋದಿಲ್ಲ. ಕುಂಭಕ ಇದು ಯೋಗದಲ್ಲಿ ಒಂದು ಪ್ರಕ್ರಿಯೆ. ಹಾಗೆ ಇದು ಬಿಡ್ತೀನಿ ಅಂತ ಅಂತಾರಂತೆ. ಹಾಗೆ ಶರೀರ ಏನೋ ಉಸಿರು ತೆಗೆದು ಉಸಿರು ಬಿಟ್ಟು ಇರೋದ್ರಿಂದ ಹಾಗಾಗಿ ನನಗೆ ಕೋರಿಕೆ ಬರೋದಕ್ಕೆ ಕಾರಣವಾಗಿರುವಂಥದ್ದು ನನ್ನ ದೇಹ ದೃಢವಾಗಿರೋದ್ರಿಂದ. ಆದ್ದರಿಂದ ಕುಂಭಕ ಮಾಡಿಬಿಟ್ರೆ ನಾನು ಒಂದು ಕಡ್ಡಿ ಥರ, ಒಣಗೋಗಿರುವಂಥ ಕಡ್ಡಿ ಥರ ಆಗೋಗ್ಬಿಡ್ತೀನಿ ಅಂತ ಪೂರ್ವ ದಿಕ್ಕಿಗೆ ಹೋಗಿ ಬ್ರಹ್ಮಾಂಡವಾಗಿರುವಂಥ ತಪಸ್ಸನ್ನು ಮೊದಲಿಡ್ತಾರಂತೆ. ಹಾಗೆ 1000 ವರ್ಷಗಳು ಕುಂಭಕದಲ್ಲಿದ್ದು ತಪಸ್ಸನ್ನು ಮಾಡೋಷ್ಟರಲ್ಲಿ ಅವರು ಒಣಗೋಗಿರುವಂಥ ಕಡ್ಡಿ ಥರ ಸಣ್ಣಗಾಗ್ಬಿಡ್ತಾರಂತೆ. ತನ್ನ ಶರೀರವನ್ನು ಯಾವುದೋ ಒಂದು ದಿನ ಏನೋ ಅಂತರ್ಮುಖರಾಗಿರುವಂಥವ್ರು ಬಹಿರ್ಮುಖರಾಗ್ಬಿಟ್ಟು ತನ್ನ ಶರೀರವನ್ನು ನಿಲ್ಲಿಸ್ಕೊಳೋದಕ್ಕೋಸ್ಕರ ಸ್ವಲ್ಪ ಕಳೇಭರವನ್ನು ತೆಗೆದುಕೊಂಡು, ಕಬಳವನ್ನು ಅಂತಂದ್ರೆ ಒಂದು ತುತ್ತು ಅನ್ನವನ್ನು ತೆಗೆದುಕೊಂಡು ತಿನ್ನಬೇಕು ಅಂತ ಇನ್ನೇನು ಬಾಯಲ್ಲಿ ಇಟ್ಕೊಬೇಕಾದ್ರೆ ಇಂದ್ರ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದ್ಬಿಟ್ಟು, ಅಯ್ಯ ನನಗೆ ಬಹಳ ಹಸುವಾಗಿದೆ, ನಿಮ್ಮ ಹತ್ರ ಇರುವಂಥದ್ದನ್ನ ಸ್ವಲ್ಪ ಇಡ್ರಿ ಅಂತ ಹೇಳ್ತಾರಂತೆ. ಆಗ 1000 ವರ್ಷಗಳು ತಪಸ್ಸಿನ ಫಲಿತದಿಂದ ಬಂದಿರುವಂಥವನು ಇಂದ್ರ ಅಂತ ವಿಶ್ವಾಮಿತ್ರರಿಗೆ ಅರ್ಥ ಆಗುತ್ತೆ. ಆದರೆ ಈ ಬಾರಿ ವಿಶ್ವಾಮಿತ್ರರು ಇಂದ್ರಿಯಗಳಿಗೆ ಒಳಗಾಗ್ಲಿಲ್ಲ, ಕೋಪಕ್ಕೆ ಒಳಗಾಗ್ಲಿಲ್ಲ. ಇಂದ್ರ ತಿಂದ್ರೆ ಏನು, ನಾನ್ ತಿಂದ್ರೆ ಏನು ಅಂತಂತಂದು ಆ ಕಬಳವನ್ನು ತೆಗೆದ್ಬಿಟ್ಟು ಇಂದ್ರನ ಕೊಟ್ಬಿಟ್ಟು ಮತ್ತೆ ಕುಂಭಕದಲ್ಲಿ ಹೋಗ್ಬಿಟ್ಟು ತಪಸ್ಸನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಂತೆ. ಹಾಗೆ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ರೆ ಬ್ರಹ್ಮಸ್ಥಾನದಿಂದ ಒಂದು ತಪೋಧೂಮ ಹೊರಡ್ತಂತೆ. ಈ ತಪೋಧೂಮ ಸಮಸ್ತ ಲೋಕವನ್ನು ಮುಚ್ಚಿ ಹಾಕ್ಬಿಟ್ಟಿದೆಯಂತೆ, ಸುತ್ಕೊಂಡ್ಬಿಟ್ಟಿದೆಯಂತೆ. ಸಮುದ್ರಗಳು ಕದಲೋದನ್ನ ನಿಲ್ಲಿಸಿಬಿಟ್ಟಿದವಂತೆ. ಸಮಸ್ತ ಪ್ರಾಣಿಗಳು ಶೋಭಿಸ್ತಾ ಇದೆಯಂತೆ. ಇಂತಹ ಸ್ಥಿತಿಯಲ್ಲಿ ವಿಶ್ವಾಮಿತ್ರರನ್ನು ಯಾರೂ ಕದಲಿಸೋದಕ್ಕೆ ಆಗೋದಿಲ್ಲ ಅಂತಂತ. ಆತನಿಗೆ ಶತ್ರು ಅನ್ನುವಂಥವ್ರು ಇಲ್ಲ, ಮಿತ್ರ ಅನ್ನುವಂಥವ್ರು ಇಲ್ಲ. ಆತನಷ್ಟು ಕಾತನಕ್ಕೆ ಪರಬ್ರಹ್ಮ ಕಾಣಿಸುತ್ತಂತೆ. ಆಗ ದೇವತೆಗಳೊಂದಿಗೆ ಕಲಿತು ಬ್ರಹ್ಮದೇವರು ಬರ್ತಾರಂತೆ. ಓ ಕೌಶಿಕ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನೀನು ಬ್ರಹ್ಮರ್ಷಿ ಆಗಿದೆಯಾ. ಅಮ್ಮಯ್ಯ, ಎಷ್ಟು ಕಷ್ಟಪಟ್ರಪ್ಪ ಈ ಮಹರ್ಷಿಗಳು. ದಾರಿ ಹೋಗುವಂಥ ಗುರಿ ಗೊತ್ತು ಈ ದಾರಿಯಲ್ಲಿ. ಆ ದಾರಿಯಲ್ಲಿ ಎಷ್ಟು ಬಾರಿ ಎಡುವುದ್ರು, ಎಷ್ಟು ಬಾರಿ ನಿಂತ್ಕೊಂಡ್ರು. ಇದಲ್ವಾ ಕಾನ್ಫಿಡೆನ್ಸ್ ಅಂತಂತಂದ್ರೆ ನಾವು ಪ್ರಯತ್ನವನ್ನು ಒಂದು ಒಳ್ಳೆ ದಾರಿಯಲ್ಲಿ ಪ್ರಯತ್ನ ಎಡುತ್ತಾ ಇರ್ತೀವಿ, ಮತ್ತೆ ಮೇಲೆದ್ದಾಳಬೇಕು. ಒಳ್ಳೆ ಪ್ರಯತ್ನವನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ನಾವಿಲ್ಲಿ ಇದು ಮಾಡ್ತೀವಿ. ಬ್ರಹ್ಮರ್ಷಿ ಆಗಿದೆಯಾ, ದೇವತೆಗಳ ಎಲ್ಲರೊಂದಿಗೂ ಬಂದ್ಬಿಟ್ಟು ನಿನ್ನನ್ನು ಬ್ರಹ್ಮರ್ಷಿ ಅಂತ ಕರೀತಾ ಇದ್ದಾರೆ, ನಿನಗಿರುವಂಥ ಸಮಸ್ತ ಕೋರಿಕೆಗಳು ತೀರುತ್ತೆ, ನೀನು ದೀರ್ಘಾಯುಷ್ಯವಂತನಾಗಿ ಜೀವಿಸ್ತೀಯ ಅಂತಂತಾರಂತೆ. ಆಗ ವಿಶ್ವಾಮಿತ್ರರು ಬ್ರಹ್ಮದೇವರೊಂದಿಗೆ ನಾನು ಬ್ರಹ್ಮರ್ಷಿ ಆಗಿರುವಂಥ ಮಾತು ನಿಜವಾದ್ರೆ ನನಗೆ ಓಂಕಾರ ಮತ್ತು ವಸಿಷ್ಠಕಾರ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಭಾವಿಸ್ಬೇಕು. ಓಂಕಾರ ಮತ್ತು ವಸಿಷ್ಠಕಾರ ತನ್ನಕ್ಕೆ ತಾನು
ಭಾಸಿಸಿರುವಂಥವ್ರು, ಒಬ್ಬರಿಗೆ ವೇದವನ್ನು ಹೇಳ್ಕೊಡೋದಕ್ಕೆ, ಹಾಗೆ ತಾನು ಕೂತ್ಕೊಂಡು ಯಜ್ಞ ಮಾಡೋದಕ್ಕೆ ಅರ್ಹನ ಹೊಂದುತ್ತಾನೆ. ಅದಕ್ಕಾಗಿ ವಿಶ್ವಾಮಿತ್ರರು ಹುಟ್ಟಿನಿಂದ ಕ್ಷತ್ರಿಯರಾಗಿರೋದ್ರಿಂದ, ಹಾಗೆ ಯಾರ ಮೇಲೆ ಕೋಪದಿಂದ ಬ್ರಹ್ಮರ್ಷಿ ಆಗಬೇಕು ಅಂತಂದು ಇಷ್ಟು ಹಠ ಹಿಡಿದಿದ್ರು, ಇಷ್ಟು ವರ್ಷಗಳನ್ನು ತಪಸ್ ಮಾಡಿದ್ರು, ಆ ವಸಿಷ್ಠ ಮಹರ್ಷಿಗಳೊಂದಿಗೆ ಬ್ರಹ್ಮರ್ಷಿ ಅಂತ ಕರೆಸ್ಕೊಳ್ಬೇಕು ಅಂತ ಕೋರಿಕೆ ಇದೆ ಅಂತ ಬ್ರಹ್ಮದೇವರ ಹತ್ರ ಮನವಿ ಮಾಡ್ತಾರಂತೆ. ಆಗ ದೇವತೆಗಳೆಲ್ಲರೂ ವಸಿಷ್ಠ ಮಹರ್ಷಿಯನ್ನು ಕರ್ಕೊಂಡ್ ಬಂದಾಗ ಆತ ಆ ವಸಿಷ್ಠ ಮಹರ್ಷಿಗಳನ್ನು ನೋಡಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತ ಕರೀತಾರಂತೆ. ಆಗ ಕೋಪ ಎಲ್ಲ ಹೋಗ್ಬಿಟ್ಟಿದೆ, ಯಾರ ಮೇಲೂ ಕೋಪನೂ ಇಲ್ಲ, ಯಾರ ಮೇಲೂ ಇದೂ ಇಲ್ಲ. ಆಗ ಈ ಮಹರ್ಷಿಗಳೇ ಅಲ್ವಾ ನನಗೆ ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಅಂತಂತಂದು ಅವ್ರ ಮೇಲೆ ಭಕ್ತಿಯಿಂದ, ವಸಿಷ್ಠ ಮಹರ್ಷಿಗಳ ಮೇಲೆ ಭಕ್ತಿಯಿಂದ ಪಾದ ಪೂಜೆ ಮಾಡಿ ಅವರ ಪಾದೋದಕವನ್ನು ನೆತ್ತಿ ಮೇಲೆ ಚೆಲ್ಕೊಳ್ತಾರಂತೆ. ಯಾವ ವಸಿಷ್ಠ ಮಹರ್ಷಿಗಳ ಮೇಲೆ ಕೋಪದಿಂದ ತಪಸ್ಸನ್ನು ಪ್ರಾರಂಭ ಮಾಡ್ತಾರೋ ಆ ವಸಿಷ್ಠ ಮಹರ್ಷಿಗಳ ಕಾಲು ತೊಳೆಯೋದ್ರಲ್ಲಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗಿದ್ದಾರೆ ಅಂತ ಶತಾನಂದರು ಹೇಳ್ತಾರಂತೆ. ಅಂದ್ರೆ ಇಲ್ಲಿ ಅಲ್ಲೇ ಕೂತ್ಕೊಂಡಿರ್ತಾರೆ ಯಾರು, ವಿಶ್ವಾಮಿತ್ರರು. ರಾಮಲಕ್ಷ್ಮಣರಿಗೆ ಕೂರಿಸಿ ಶತಾನಂದರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ವಿಶ್ವಾಮಿತ್ರರು ಒಂದು ಫೇಲ್ಯೂರ್ಸ್ ಸಕ್ಸಸ್ಗಿಂತ ಅವರು ಸೋತಿರುವಂಥದ್ದು. ಅಂದ್ರೆ ಅಂತಂದ್ರೆ ಒಬ್ಬ ಗುರುಗಳು ಈ ತರ ಫೇಲ್ಯೂರ್ಸ್ ಹೆಚ್ಚಾಗಿದೆ, ಈ ತರ ನಿಮ್ಮ ಗುರುಗಳು ಕೋಪಕ್ಕೆ ಒಳಗಾಗಿದ್ರು, ಈ ತರ ಮೇನಕೆ ಹತ್ರ ಮಾಡಿದ್ರು, ಇವನ್ನೆಲ್ಲ ಹೇಳಿದ್ರೆ ಬೇರೆಯವ್ರಿಗಾಗಿದ್ದಿದ್ರೆ, ನಾನೇ ನಮ್ಮಮ್ಮನೋ ನಮ್ಮ ಸೋದರತ್ತೆಯವರು ಇವಳು ಚಿಕ್ಕಂದಿನಲ್ಲಿ ಮೂಗ್ ತುಂಬಾ ಗೊಂಡೆ ಸೋರ್ತಾ ಇತ್ತಪ್ಪ, ನೋಡೋದಕ್ಕಾಗ್ತಾ ಇರ್ಲಿಲ್ಲ ಅಂತಂದ್ರೆ, ಅಮ್ಮ ನಾನಿವಾಗ ಏನಮ್ಮ ನೀನು ಯಾವಾಗ ನಡೆದೋಗಿರೋಂಥದ್ದು ಏನತ್ತೆ ನೀನು ಚಿಕ್ಕಂದಿನ ವಿಷಯ ಅಂತಂದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತೀನಿ. ಏನೋ ಒಂದು ಗೊಣ್ಣೆ ಸೋರಿರೋದನ್ನು ಹೇಳಿದ್ರೇನೆ ನಾನು ತಡ್ಕೊಳೋದಕ್ಕಾಗೋದಿಲ್ವೇ. ಆದ್ರೆ ಏನೋ ವಿಶ್ವಾಮಿತ್ರರು ಕೂತ್ಕೊಂಡು ತಮ್ಮ ಕಥೆಯನ್ನು ತಾವು ಯಾರ್ದೋ ಕತೆ ಅಂತಂದ್ರೆ ಈ ದೇಹದ ಮೇಲೆ ಮಮಕಾರ ಹೋಗ್ಬಿಟ್ಟಿದೆ. ಬ್ರಹ್ಮರ್ಷಿತ್ವ ಅಂತಂತಂದ್ರೆ ಒಬ್ಬ ವಸಿಷ್ಠ ಮಹರ್ಷಿಗಳನ್ನ ನೋಡಿದ್ರು, ವಿಶ್ವಾಮಿತ್ರರು 100 ಮಕ್ಕಳನ್ನು ಸಂಹಾರ ಮಾಡಿರುವಂತ ವಿಶ್ವಾಮಿತ್ರರು ಬಂದ್ರೆ ದಶರಥರ ಹತ್ರ ವಿಶ್ವಾಮಿತ್ರ ಅಂತಂದ್ರೆ ಯಾರಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರಪಂಚದಲ್ಲಿರುವಂತ ಧರ್ಮವೆಲ್ಲವೂ ವಿಶ್ವಾಮಿತ್ರರೇ, ಎಲ್ಲಾ ಧನಸ್ಸು ಕೂಡ ಗೊತ್ತು, ತಪಸ್ಸಿಗೆ ನಿರ್ವಚನನೇ ವಿಶ್ವಾಮಿತ್ರರು ಅಂತ ಹೇಳಿದ್ದಾರೆ. ಇದು ಅಂತಂದ್ರೆ ನಾವು ನೋಡ್ತಾ ಇರ್ತೀವಿ ಬಹಳ ಟಿವಿಗಳಲ್ಲಿ, ಏನು ನಮ್ಮ ಪೀಠಾಧಿಪತಿಗಳನ್ನಾಗ್ಲಿ ಹಲವಷ್ಟು ಮಹನೀಯರನ್ನ ಏನ್ ಮಾಡ್ತಾ ಇರ್ತಾರೆ, ಬಹಳ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಕೆಟ್ಟದಾಗಿ ಏನು ಅವ್ರ ಬಗ್ಗೆ ವಿಮರ್ಶೆ ಮಾಡ್ತಾ ಇರ್ತಾರೆ. ಅವ್ರು ಬಂದು ಟಿವಿ ಹತ್ರ ಬಂದು ಏನು ಸಮಜಾಯಿಷಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವನಲ್ಲಿರುವಂಥದ್ದು ಆತ್ಮನೇ, ಪರಮಾತ್ಮನ ಸ್ವರೂಪನೇ, ಅವರ ಅಜ್ಞಾನವನ್ನು ನಾವು ಮನ್ನಿಸಿದ್ದೀವಿ ಅನ್ನುವಂಥ ಒಂದು ಒಳ್ಳೆ ಗುಣ ಅಂತಂದ್ರೆ ಉದಾರವಾಗಿರುವಂಥ ಗುಣ, ಎಲ್ಲರಲ್ಲೂ ಬ್ರಹ್ಮತತ್ವವನ್ನು ನೋಡುವಂಥ ಒಂದು ಗುಣ ಅಲ್ಲಿರುತ್ತೆ. ವಸಿಷ್ಠ ಮಹರ್ಷಿಗಳ ಕಾಲನ್ನು ತೊಳೆದಿರುವಂಥ ವಿಶ್ವಾಮಿತ್ರರ ಕತೆ, ಬ್ರಹ್ಮರ್ಷಿ ಆಗೋದಕ್ಕೆ, ಕಾಮಕ್ರೋಧಗಳನ್ನು ಜಯಿಸೋದಕ್ಕೆ ನಿಮ್ಮ ಗುರುಗಳು ಎಷ್ಟು ವರ್ಷಗಳನ್ನು ತಪಸ್ಸು ಮಾಡ್ಕೊಂಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಇಂತಹವರನ್ನು ಗುರುವಾಗಿ ಹೊಂದೋದಕ್ಕೆ ನೀನೇ ಅದೃಷ್ಟವಂತ ಅಂತ ಕೇಳ್ತಾರಂತೆ. ವಿಶ್ವಾಮಿತ್ರರ ಕಥೆಯನ್ನು ಕೇಳಿರುವಂತ ರಾಮ ಬಹಳ ಸಂತೋಷ ಕೊಡ್ತಾರಂತೆ. ಅಲ್ಲಿರುವಂತವರೆಲ್ಲರೂ ವಿಶ್ವಾಮಿತ್ರರಿಗೆ ಪ್ರಣಿಪಾತ ಮಾಡ್ತಾರಂತೆ. ಅಂತಂದ್ರೆ ಎಷ್ಟು ಕಷ್ಟಪಟ್ಟು ಒಂದು ಸ್ಥಾಯಿಗೆ ಹೋಗಿದ್ದಾರೆ ನೋಡೋದಕ್ಕೆ. ಯಾರ ಜೀವನ ಆದ್ರೂ ಬಹಳ ಸುಲಭವಾಗೇ ಇರುತ್ತೆ. ಆದರೆ ಅಲ್ಲಿ ನಾವು ಆ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ನಮ್ಮಲ್ಲಿರುವಂಥ ವಿಶ್ವಾಮಿತ್ರರ ಕತೆ ಅಂತಂದ್ರೆ ಇದು ಮಹರ್ಷಿ ವಿಶ್ವಾಮಿತ್ರರ ಕತೆ ಅಲ್ಲ, ರಾಜ ವಿಶ್ವಾಮಿತ್ರರ ಕತೆ. ಮಹರ್ಷಿ ವಿಶ್ವಾಮಿತ್ರರಾಗೋದಕ್ಕೆ, ಬ್ರಹ್ಮರ್ಷಿ ವಿಶ್ವಾಮಿತ್ರರಾಗೋದಕ್ಕೆ ಅವರೆಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಅಂತ ನಾವಿಲ್ಲಿ ಮತ್ತೊಮ್ಮೆ ತಿಳ್ಕೊಬೇಕಾಗುತ್ತೆ. ಈ ವಿಶ್ವಾಮಿತ್ರರು ವಿಶ್ವಕ್ಕೆ ಮಿತ್ರರು ಅಂತಂದ್ರೆ ನಿಜವಾಗಿರುವಂತ ವಿಶ್ವಾಮಿತ್ರರು ಅಂತಂದ್ರೆ ಗಾಯತ್ರಿ ಮಂತ್ರ ರಾಜವಾಗಿರುವಂತ ಗಾಯತ್ರಿ ಮಂತ್ರ ಇವ್ರಿಗೆ ತಪೋಭೂಮಿ ವೇದಿಕೆಯಲ್ಲಿ ಇವ್ರಿಗೆ ಭಾಸಿಸಿದೆ. ಗಾಯತ್ರಿ ದೇವತೆಗೆ ಇವ್ರಿಗೆ ಉಪದೇಶ ನೀಡಿರೋದಕ್ಕೆ ಪ್ರಪಂಚಕ್ಕೆ ಪೂರ್ತಿ, ಸೃಷ್ಟಿಗೆ ಪೂರ್ತಿ ಇವರು ಏನೋ
ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಹೇಳಿದ್ದಾರೆ. ಯಾವ ಯಾಗ ಯಜ್ಞಾದಿ ಕ್ರತುಗಳಾಗಲಿ ವಿಶ್ವಾಮಿತ್ರ ಮಹರ್ಷಿ ದ್ರಷ್ಟ ಅಂತಂತ ಹೇಳ್ತಾ ಇರ್ತಾರೆ. ವಿಶ್ವಾಮಿತ್ರರು ಇಲ್ದಲೆ ಯಾಗ ಯಜ್ಞಾದಿಗಳು ಮಂತ್ರಗಳು ಪೂರ್ತಿ ಆಗೋದಿಲ್ಲ ಅಂತ ನಾನು ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ಈ ಮಹತ್ತರವಾಗಿರುವಂತಹ ಗಾಯತ್ರಿ ಮಂತ್ರ ಇವ್ರಿಗೆ ಎಲ್ಲಿ ವಾಸ ಆಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದ ಹಾಸನದ ಹತ್ರ ಇರುವಂತ ರಾಮನಾಥಪುರ ಅಂತಂದ್ರೆ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಇದು. ಇಲ್ಲಿ ಏನು ತುಂಗಾ ನದಿ ತೀರದಲ್ಲಿ ತುಂಗಾ ನದಿ ತೀರ, ನಂಗೆ ತಿಳಿದಂಗೆ ತುಂಗಾ ನದಿನೇ ಇರ್ಬೋದು, ಸ್ವಲ್ಪ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಕಾವೇರಿ ನದಿನ ತುಂಗಾ ನದಿನೇ ಇರ್ಬೋದು. ಅಲ್ಲಿ ಕ್ಷಮಿಸಿ ಈ ಥರ ಕನ್ಫ್ಯೂಸ್ ಆಗಿರೋದಕ್ಕೆ, ಆಯ್ತಾ, ಯಾಕೋ ನೆನಪು ಬರ್ತಾ ಇಲ್ಲ. ತುಂಗಾ ನದಿ ಇದರಲ್ಲಿ ಅಲ್ಲಿ ಮಧ್ಯದಲ್ಲಿ ಒಂದು ಶಿಲೆ ಇದೆ. ಈ ಶಿಲೆ ಮಳೆಗಾಲ ಬಂದ್ಬಿಟ್ರೆ ಪೂರ್ತಿಯಾಗಿ ಮುಳುಗೋಗ್ಬಿಡುತ್ತೆ. 6 ತಿಂಗಳು ಕಾಣಿಸೋದೇ ಇಲ್ಲ. 6 ತಿಂಗಳು ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಮಾತ್ರ ಕಾಣಿಸುತ್ತಂತೆ. ಈ ಶಿಲೆ ಮೇಲೆ ಯಾರಾದರೂ ಕೂತ್ಕೊಂಡು ಗಾಯತ್ರಿ ಮಂತ್ರವನ್ನು 24 ಬಾರಿ ಮಾಡಿದ್ರೆ 12,000 ಮಾಡಿರುವಂಥ 12,000 ಗಾಯತ್ರಿ ಮಂತ್ರ ಮಾಡಿರುವಂಥ ಫಲಿತ ಬರುತ್ತಂತೆ. ಅಂದರೆ ಈ ಉಪನಯನ ಆಗಿರುವಂಥವ್ರು ಬಹಳಷ್ಟು ಮಹನೀಯರು ಈ ಗಾಯತ್ರಿ ಶಿಲೆಯ ಮೇಲೆ ಕೂತ್ಕೊಂಡು ಗಾಯತ್ರಿ ಮಹಾಮಂತ್ರವನ್ನು ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಅನುಭವ ಅದು ವರ್ಣನಾತೀತವಾಗಿರುವಂಥದ್ದು. ಅಲ್ಲಿ ದೊರೆಯುವಂಥ ಒಂದು ಅನುಭವ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ ಅಂತಂತಂದು ಏನೋ ಹೇಳ್ತಾ ಇರ್ತಾರೆ. ನಾವು ಧರ್ಮಸ್ಥಳ ಹಾಸನಕ್ಕೆ ಹೋಗ್ತೀವಲ್ಲ, ಹಾಸನದ ಮೇಲೆ ಬೆಂಗಳೂರಿಂದ ಹಾಸನದ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಮಧ್ಯದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಈ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಇದು ಕ್ಷೇತ್ರ ಅಲ್ಲಿ ರಾಮನಾಥಪುರ ಅಂತ ಅನ್ನುವಂಥದ್ದು ಇದು. ಈಗ ಈ ಗಾಯತ್ರಿ ಶಿಲೆ ಇದರ ಮಹಿಮೆ ಗೊತ್ತಿಲ್ಲದಲೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಇದೇನಪ್ಪ ತಾಜ್ ಮಹಲ್ ಬಗ್ಗೆ ಹೇಳ್ತಾರೆ, ಬೇರೆ ಬೇರೆ ಇದ್ರ ಬಗ್ಗೆ ಹೇಳ್ತಾರೆ. ಆದರೆ ದುಃಖಕರವಾಗಿರುವಂಥ ವಿಷಯ ಏನು ಅಂತಂದ್ರೆ, ಈ ಗಾಯತ್ರಿ ಶಿಲೆ ಇಷ್ಟು ಮಹತ್ವ, ಇಷ್ಟು ಮಹಿಮೆ ಇರುವಂಥ ಗಾಯತ್ರಿ ಶಿಲೆ ಇವಾಗ ನೀರು ಮಳೆಗಾಲ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಗಸರು ಬಟ್ಟೆಯನ್ನು ಹೋಗ್ದು ಒಣಗಾಕುವಂಥ ಒಂದು ಸ್ಪಾಟ್ ಆಗಿಬಿಟ್ಟಿದೆ. ಇದು ನಿಜವಾಗ್ಲೂ ವಿಷಾದವಾಗಿರುವಂಥ ವಿಷಯನೇ ಅಲ್ವಾ ಅಂತಂದರೆ, ಅಲ್ಲಿ ಆ ಕ್ಷೇತ್ರದವರು ಇಂತಹ ಮಹಿಮೆ ಇರುವಂಥದ್ದು ಅಂತಂದು ಅಲ್ಲಿ ಬೋರ್ಡ್ ಮತ್ತೊಂದು ಪರ್ಯಾಟಕ ಪ್ರದೇಶವಾಗಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಎಷ್ಟು ಮಹತ್ತರವಾಗಿರುವಂಥ ಕ್ಷೇತ್ರ ಇದು ಈ ಥರ ಆಗಿರುವಂಥದ್ದು ನಿಜವಾಗ್ಲೂ ಭಾಳನೇ ದುಃಖ ಆಗುತ್ತೆ. ಏನು ಒಂದು ಬಟ್ಟೆ ಒಣಗಾಕೊಳ್ಳುವಂಥ ಒಂದು ಪ್ರದೇಶದ ಥರ ಆಗಿದೆ ಅಂತಂದರೆ, ವಿಶ್ವಾಮಿತ್ರರು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರುವಂಥ ವಿಶ್ವಾಮಿತ್ರರು ತಪಸ್ಸನ್ನು ಮಾಡಿರುವಂಥ ಇದು ಈ ಥರ ಆಗೋಗ್ಬಿಟ್ಟಿದೆ ಅಂತಂದರೆ ಯಾರಿಗಾದ್ರೂ ದುಃಖ ಆಗೇ ಆಗುತ್ತಲ್ವ. ಇದನ್ನೆಲ್ಲ ಬೆಳಕಿಗೆ ಬರಬೇಕು. ಸನಾತನ ಧರ್ಮ ಈಗ ಮಹನೀಯರು ಅಲ್ಲಲ್ಲಿ ಬೀಜ ಬಿತ್ತಿರೋದ್ರಿಂದ ಏನು ಅದು ಮೊಳಕೆ ಹೊಡೆದು ಚಿಗುರೊಡಿತಾ ಇದೆ. ಈ ಥರ ನಮ್ಮ ಕರ್ನಾಟಕಕ್ಕೂ ಮತ್ತು ಯಾವುದು ರಾಮಾಯಣಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ. ಗರ್ವ ಕೂಡ ಆಗುತ್ತೆ. ಋಷ್ಯಶೃಂಗರ ಒಂದು ತಪೋಭೂಮಿ ಶೃಂಗೇರಿ, ಯಾರು ಭಗೀರಥರ ಒಂದು ತಪೋಭೂಮಿ ಗೋಕರ್ಣ ಆಗಿತ್ತು. ಅಂತಂದ್ರೆ ಅಖಂಡ ಭಾರತ ಪ್ರತಿ ಹೆಜ್ಜೆಗೂ ಭಗವಂತ ಮತ್ತು ಮಹರ್ಷಿಗಳ ಒಂದು ಪಾದ ಸ್ಪರ್ಶದಿಂದ ಪುನೀತವಾಗಿದೆ. ಆದರೆ ನಮ್ಮ ಕರ್ನಾಟಕದವರಾಗಿರೋದ್ರಿಂದ ನಾವು ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಕಷ್ಟಪಟ್ಟು ಜೀವನದಲ್ಲಿ ರಾಜನಾಗಿದ್ರು, ಅಷ್ಟು ಸೌಖ್ಯಗಳನ್ನು ಬಿಟ್ಬಿಟ್ಟು ಮಹರ್ಷಿ ಆಗೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟು ತನ್ನಲ್ಲಿರುವಂತಹ ಶತ್ರುಗಳು ತನ್ನಲ್ಲೇ ಇದ್ದಾರೆ ಅಂತ ಅಸಲಿ ಆಗಿರುವಂಥ ಸತ್ಯವನ್ನು ಕಂಡುಕೊಂಡು ಬ್ರಹ್ಮರ್ಷಿಗಳಾಗಿರುವಂಥ ವಿಶ್ವಾಮಿತ್ರರ ಪಾದ ಪದ್ಮಗಳಿಗೆ ಶಿರಸ್ಸನ್ನು ಬಾಗಿ ನಾನು ನಮಸ್ಕಾರ ಮಾಡ್ತಾ, ಯಾರಿವರು ರಾಮನನ್ನು ವೀರಾದಿ ವೀರರನ್ನಾಗಿ ತಯಾರು ಮಾಡಿರುವಂಥವರು ವಿಶ್ವಾಮಿತ್ರರು. ತಮ್ಮ ತಪಸ್ಸನ್ನೆಲ್ಲ ಧಾರೆ ಎರೆದು ನಿಸ್ವಾರ್ಥವಾಗಿ ರಾಮ ಏನಾದರೂ ಕೋದಂಡವನ್ನು ಇಟ್ಕೊಂಡು ಆ ರಾಕ್ಷಸರನ್ನು ಸಂಹಾರ ಮಾಡಿದ್ದಾರೆ ಅಂತಂದರೆ ಈ ಮಹರ್ಷಿನೇ ಒಂದು ಮೂಲ ಕಾರಣ. ವಸಿಷ್ಠ ಮಹರ್ಷಿಗಳು ಹಾಗೂ ವಿಶ್ವಾಮಿತ್ರರು ಕೆತ್ತಿರುವಂಥ ಶಿಲೆನೇ ಶ್ರೀರಾಮಚಂದ್ರ ಪ್ರಭು ಅಂತ ನಾನು ಇಲ್ಲಿ ಹೇಳ್ತೀನಿ. ಶ್ರೀರಾಮಚಂದ್ರ ಪ್ರಭುಗೆ ನೀನು ದಶರಥನ ಮಗನಯ್ಯ, ವಸಿಷ್ಠ
ವಸಿಷ್ಠರ ಶಿಷ್ಯನಯ್ಯ, ವಿಶ್ವಾಮಿತ್ರರ ಶಿಷ್ಯನಯ್ಯ ಅಂತಂತಂದ್ರೆ ಹೌದು ಹೌದು ಅಂತಂತಂದವರು ವಿನಯದಿಂದ ಕೈ ಕಟ್ಕೊಂಡು ಕೇಳ್ತಾರಂತೆ. ನಮ್ಮ ಶ್ರೀರಾಮಚಂದ್ರ ಪ್ರಭುಗೆ ಗುರು ಹಿರಿಯರು ಅಂತಂದ್ರೆ ಅಷ್ಟು ಗೌರವ ಅಂತ